ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಒಂದು ಕೋಮುವಾದಿ ಪಕ್ಷ ಅಧಿಕಾರ ನಡೆಸ್ತಾ ಇದೆ. ಕೋಮುವಾದಿ ಪಕ್ಷವನ್ನು ನಾವು ದೂರ ಇಡಲೇಬೇಕು ಅಂತ ಜನ ತೀರ್ಮಾನ ಅವರೇ ಖುದ್ದಾಗಿ ತೀರ್ಮಾನ ಮಾಡ್ಕೊಂಡಂಗಿದೆ. ಅತಿ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸುವ ಭರವಸೆಗಳನ್ನ ಖುದ್ದು ಜನಗಳೇ ನನಗೆ ಕೊಡ್ತಾ ಇರೋಂಥದ್ದು. ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಯಾವತ್ತೂ ಕೂಡ ಅಧಿಕಾರವನ್ನ ಸ್ಥಾನಮಾನ ಕೊಡುತ್ತೆ ಅನ್ನೋಕ್ಕೆ ನಾನೇ ಉದಾಹರಣೆ. ನಾವು ಜನಗಳ ಮನಸ್ಸನ್ನು ಹೇಗೆ ಮುಟ್ಟಬೇಕು ಅಂತ ಒಂದು ಸ್ಟ್ರಾಟಜಿಯನ್ನ ಮಾಡಿ ಅವನ್ನ ತಲುಪುವಲ್ಲಿ ಯಶಸ್ವಿ ಆಗ್ತೀವಿ. ಹೆಚ್ಚಿನ ಬಹುಮತದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಸ್ತೀವಿ. ನಿಮಗೆ ತಂದೆ ಅವರ ಅಭಿವೃದ್ಧಿ ಕಾರ್ಯ ಎಷ್ಟು ಪ್ಲಸ್ ಆಗುತ್ತೆ ಅಂತ? ಮಹದೇವಪ್ಪ ಅವರು ಅಂದ್ರೆ ಮಾತಿಗೆ ತಪ್ಪಲಾರದ ವ್ಯಕ್ತಿ ಅಂತ ಅವ್ರನ್ನ ಭಾವಿಸ್ತಾರೆ. ನಮ್ಮ ತಂದೆಯ ಮೇಲೆ ಇಟ್ಟಿರುವಂತ ವಿಶ್ವಾಸವನ್ನ ಈಗ ನನ್ನ ಮೇಲೆ ಇಟ್ಟಿದ ಮೇಲೆ ಆ ವಿಶ್ವಾಸವನ್ನ ನಾನು ಎಂದೂ ಕಳ್ಕೊಳ್ಳೋಕೆ ಬಯಸುವುದಿಲ್ಲ. ಮುಂದಿನ ದಿನಗಳಲ್ಲಿ ನನಗೊಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಮೂಲತಃ ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ. ಸುನಿಲ್ ಬೋಸ್ ಗೆಲ್ಲಿಸ್ತೀವಿ ಅಂತ ಹೇಳಿ ಮಾಡಿದಂಥದ್ದು. ಕೊಟ್ಟ ಮಾತನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಉಳಿಸ್ಕೊಂಡಿದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರ. ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರು, ಬಟ್ ಚುನಾವಣೆಗೆ ನಿಲ್ತಾ ಇಲ್ಲ. ಬಿಜೆಪಿಯಿಂದ ಬಾಲರಾಜ್, ಬಟ್ ಕಾಂಗ್ರೆಸ್ನಿಂದ ಸಾಕಷ್ಟು ಚರ್ಚೆಯಲ್ಲಿರುವಂಥ ಅಭ್ಯರ್ಥಿ, ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಇವತ್ತು ಇಡೀ ದಿನ ಚಾಮರಾಜನಗರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಾಗುತ್ತೆ ಅಲ್ಲಿ ಜನರ ಅಭಿಪ್ರಾಯ ತಗೋತಾ ಇದ್ವಿ. ಜೊತೆಗೆ ಅವರು ಕೂಡ ಸಿಕ್ಕಿದ್ರು, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗೆ ನಡೀತಾ ಇದೆ ಚುನಾವಣೆ ಪ್ರಚಾರ? ಈಗಷ್ಟೇ ಶುರುವಾಗಿದೆ. ಎಲ್ಲ ಕಡೆ ಹೋದ ಕಡೆ ಎಲ್ಲ ಒಳ್ಳೆ ಉತ್ತಮವಾಗಿ ಜನಗಳು ಅವರೇ ಸ್ವಯಂ ಪ್ರೇರಿತರಾಗಿ ನಿಮಗೆ ದುಡಿತೀವಿ, ನಿಮ್ಮ ಗೆಲ್ಲಿಸ್ತೀವಿ. ಯಾಕೆಂದರೆ ಹೋದ ಕಡೆ ಎಲ್ಲ ಅವರ ಅಭಿಪ್ರಾಯ ಏನು ಅಂದರೆ, ಏನು ಈ ರಾಷ್ಟ್ರದಲ್ಲಿ ಒಂದು ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಒಂದು ಕೋಮುವಾದಿ ಪಕ್ಷ ಅಧಿಕಾರ ನಡೆಸ್ತಾ ಇದೆ. ಏನು ನಮ್ಮ ಬಡವರಿಗೆ, ಮಧ್ಯಮದ ವರ್ಗದವರ ಮೇಲೆ, ಜೀವನದ ಮೇಲೆ ಬರೆಯನ್ನು ಹಾಕ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾಯಿಸುವಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇಂಥ ಒಂದು ಕೋಮುವಾದಿ ಪಕ್ಷವನ್ನು ನಾವು ದೂರ ಇಡಲೇಬೇಕು ಅಂತ ಜನ ಅವರೇ ಖುದ್ದಾಗಿ ತೀರ್ಮಾನ ಮಾಡ್ಕೊಂಡಂಗಿದೆ. ಈ ಸಲ ಅಂದರೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾದ ನನ್ನನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸುವ ಭರವಸೆಗಳನ್ನ ಖುದ್ದು ಜನಗಳೇ ನನಗೆ ಕೊಡ್ತಾ ಇರೋಂಥದ್ದು. ಎಲ್ಲ ಕಡೆ ಹೋದ ಕಡೆ ಎಲ್ಲ ಅಂಥ ವಾತಾವರಣ ಸೃಷ್ಟಿಯಾಗ್ತದೆ. ಸರ್, ಸುನಿಲ್ ಬೋಸ್ ಅಂದರೆ ಚಾಮರಾಜನಗರ, ಟಿ ನರಸೀಪುರ, ಮೈಸೂರು ಭಾಗದಲ್ಲಿ ಇಲ್ಲಿವರೆಗೂ ಚುನಾವಣೆಗಳನ್ನು ಮಾಡಿ ಬೇರೆಯವ್ರನ್ನ ಗೆಲ್ಲಿಸಿ ಗೊತ್ತು. ಒಂದು ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಬಟ್ ಈ ಬಾರಿ ತಾವು ರಿಸಲ್ಟ್ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ಅವರ ಹೆಗಲ ಮೇಲೆ ಹೆಚ್ಚಾಗಿದೆ. ಹೇಗನ್ಸುತ್ತೆ? ಇಲ್ಲ ನೋಡಿ, ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ. ಅದು ಒಂದು ನಮಗೆ ಅನುಕೂಲವಾದ ವಾತಾವರಣಗಳು. ಯಾಕೆಂದರೆ ತಾವು ಹೇಳ್ದಂಗೆ 3 ಸಲ ನಾನು ಆಕಾಂಕ್ಷಿಯಾಗಿದ್ದೆ ವಿಧಾನಸಭೆಗೆ. ಬೈ ಎಲೆಕ್ಷನ್, ನಂಜನಗೂಡು ಬೈ ಎಲೆಕ್ಷನ್ನು, ಹಾಗೆ ಜನರಲ್ ಎಲೆಕ್ಷನ್ 18ನಲ್ಲಿ, 23ರಲ್ಲಿ ಏನು ಮಾನ್ಯ ನಮ್ಮ ನಾಯಕರಾದಂಥ ದಿವಂಗತ ಧ್ರುವನಾರಾಯಣವರ ಅಕಾಲಿಕ ಮರಣದಿಂದ ನಾವು, ನಮ್ಮ ತಂದೆಯವರು ಖುದ್ದಾಗಿ ರಾಜಕೀಯ ಸ್ಥಾನಮಾನಕ್ಕಿಂತ ಒಂದು ಮಾನವೀಯತೆ ಮೌಲ್ಯಗಳು ಹೆಚ್ಚು ಅಂಥೇಳಿ ಅವರ ಮಗನ ಮನೆಗೆ ಭೇಟಿ ಕೊಟ್ಟು ನೀವೇ ಸ್ವತಃ ನಿಲ್ಲಬೇಕು ಅಂಥೇಳಿ ಕೊಟ್ಟಂಥದ್ದು. ಆದರೆ ಈಗ ನಮ್ಮ ವರಿಷ್ಠರು, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಯಾವತ್ತೂ ಕೂಡ ಅಧಿಕಾರವನ್ನು ಸ್ಥಾನಮಾನ ಕೊಡುತ್ತೆ ಅನ್ನೋಕ್ಕೆ ನಾನೇ ಉದಾಹರಣೆ. ನಾನು ಪಟ್ಟಂಥ 2008ರಿಂದ ಪಟ್ಟಂಥ ಶ್ರಮಕ್ಕೆ ಈಗ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ AICC ಅಧ್ಯಕ್ಷರು, ಹಿರಿಯರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರಿಗೆ, ಸೋನಿಯಾಜಿಯವ್ರಿಗೆ, ರಾಹುಲ್ ಗಾಂಧೀಜಿಯವ್ರಿಗೆ, ಸುರ್ಜೇವಾಲ ಅವ್ರಿಗೆ, ವೇಣುಗೋಪಾಲ್ಜಿಯವ್ರಿಗೆ, ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಮುತ್ಸದ್ದಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ, ಹಾಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡಗಳಿಗೆ ತಮ್ಮ ಮುಖಾಂತರ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ನಮ್ಮದೇನಾದರೂ ಇಷ್ಟು ದಿನಗಳು ನಾನು ಬೇರೆ ಅಂದರೆ ನಮ್ಮ ತಂದೆ ಚುನಾವಣೆಯಲ್ಲಿ ನಾನು ಏನು ತಂತ್ರಗಾರಿಕೆಯನ್ನು ಮಾಡ್ತಿದ್ದೆ, ಬೇರೆಯವರು ಇದಕ್ಕೆ ಕೆಲಸ ಮಾಡ್ತಿದ್ದೆ. ಈಗ ಖುದ್ದಾಗಿ ನನಗೆ ಕೊಡೋದ್ರಿಂದ, ನನಗೆ ಅನುಭವ ಇರೋದ್ರಿಂದ, ಹಾಗೆ ಸಾಕಷ್ಟು MLAಗಳು ನಮ್ಮವರಿಂದ ಏನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಡೆ ಏನು ತಂತ್ರಗಾರಿಕೆ ಮಾಡಬೇಕು, ಏನು ನಾವು ಜನಗಳ ಮನಸ್ಸನ್ನು ಹೇಗೆ ಮುಟ್ಟಬೇಕು ಅಂತ ಒಂದು ಸ್ಟ್ರಾಟಜಿಯನ್ನು ಮಾಡಿ ಅವನ್ನ ತಲುಪುವಲ್ಲಿ ಯಶಸ್ವಿ ಆಗ್ತೀವಿ. ಹೆಚ್ಚಿನ ಬಹುಮತದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಸ್ತೀವಿ. ಎಸ್ ಸರ್, ಸಾಕಷ್ಟು ಕಾರ್ಯಕರ್ತರುಗಳು ನೋಡ್ತಾ ಇದ್ದೀವಿ.
ಕಿಕ್ಕಿರಿ ತುಂಬಿದ್ದಾರೆ, ನಿಮಗೂ ಕೂಡ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇರ್ತೀರಾ. ಕಾಂಗ್ರೆಸ್ನ ಒಂದಷ್ಟು ಅಭ್ಯರ್ಥಿಗಳನ್ನ ನೋಡಿದಾಗ ಸುನೀಲ್ ಬೋಸ್ ಆಲ್ರೆಡಿ ಚಿರಪರಿಚಿತ ಕ್ಷೇತ್ರದಲ್ಲಿ. ನಾವು ಎಲ್ಲ ಕ್ಷೇತ್ರಗಳನ್ನ ನೋಡ್ಕೊಬರುವಾಗ ಸುನೀಲ್ ಬೋಸ್ ತಮ್ಮ ವರ್ಚಸ್ಸಿನ ಮೇಲೆ ಜನರ ಬಳಿ ಹೋಗ್ತಾ ಇದ್ದಾರೆ, ಮತವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ತಂದೆಯವರ ಅಭಿವೃದ್ಧಿ ಕಾರ್ಯ ನಿಮಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಹೇಳ್ತೀರಾ ಈ ಭಾಗದಲ್ಲಿ? ಯಾಕಂದರೆ ಮಾದೇವಪ್ಪನವರು ಕೂಡ ಅತಿ ದೊಡ್ಡ ನಾಯಕರು, ಚಾಮರಾಜನಗರ ಆಗಿರ್ಬೋದು, ಮೈಸೂರು ಭಾಗದಲ್ಲಾಗಿರ್ಬೋದು. ನಿಮಗೆ ತಂದೆಯವರ ಅಭಿವೃದ್ಧಿ ಕಾರ್ಯ ಎಷ್ಟು ಪ್ಲಸ್ ಆಗುತ್ತೆ ಅಂತೀರಿ? ನೋಡಿ, ನಮ್ಮ ತಂದೆಯವರು ಕಳೆದ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು 91ರಲ್ಲಿ ಅವರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಿದರು. ಹಾಗೆಯೇ ಅವರು ಸಚಿವರಾದಂಥ ಸಂದರ್ಭದಲ್ಲಿ ಹೇಗೆ ಮೈಸೂರು ಭಾಗವನ್ನು ಅಭಿವೃದ್ಧಿಪಡಿಸಿರೋ ಜೊತೆಗೆ ನಗರ ಭಾಗವನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಿದ್ರು. ಹಾಗೆಯೇ ಇಡೀ ರಾಜ್ಯದಲ್ಲಿ ಅವರು ಕೊಟ್ಟಂಥ ಖಾತೆಯಲ್ಲಿ ಎಲ್ಲ ಕೂಡ ಅವರ ರಾಜ್ಯವನ್ನು ಅಭಿವೃದ್ಧಿಪಡಿಸಿದ್ರು. ಆಮೇಲೆ ಅವರು ಈ ಭಾಗದ ಮೈಸೂರು ನಗರದ ಭಾಗದ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇವತ್ತು ಕೂಡ ಉಳಿಸ್ಕೊಂಡಿದ್ದಾರೆ. ಮಾದೇವಪ್ಪ ಅವರು ಅಂದರೆ ಮಾತಿಗೆ ತಪ್ಪಲಾರದ ವ್ಯಕ್ತಿ ಅಂತ ಅವ್ರನ್ನ ಭಾವಿಸ್ತಾರೆ. ಆ ವಿಶ್ವಾಸವನ್ನು ಈಗಲೂ ಕೂಡ ನಮ್ಮ ತಂದೆಯವ್ರ ಮೇಲೆ ನಮ್ಮ ಮೈಸೂರು ನಗರ ಭಾಗದ ಜನರು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನನಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಹಾಗೆ ಅವರು ಮಗನಾಗೋದ್ರಿಂದ ಆ ವಿಶ್ವಾಸವನ್ನು, ಅದೇ ವಿಶ್ವಾಸ ಪ್ರೀತಿಯನ್ನು ನಾನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮುಂದಿನ ದಿನಗಳು ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ತಂದೆಯ ಮೇಲೆ ಇಟ್ಟಿರುವಂಥ ವಿಶ್ವಾಸವನ್ನು ಈಗ ನನ್ನ ಮೇಲೆ ಇಟ್ಟಿದ ಮೇಲೆ ಆ ವಿಶ್ವಾಸವನ್ನು ನಾನು ಎಂದೂ ಕಳ್ಕೊಳ್ಳೋಕ್ಕೆ ಬಯಸೋದಿಲ್ಲ. ಮುಂದಿನ ದಿನಗಳಲ್ಲಿ ಅವರ ನನಗೊಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಆ ವಿಶ್ವಾಸ, ನಂಬಿಕೆಯನ್ನು ಎಲ್ಲ ಜನಾಂಗದ ಎಲ್ಲ ಧರ್ಮಗಳ ಜೊತೆ ಕರ್ಕೊಂಡು ನಮ್ಮ ನಗರ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಗೆ ಕಷ್ಟಪಟ್ಟು ಪ್ರಯತ್ನ ಮಾಡಿ ಜೊತೆನೆಲ್ಲ ಸೇರಿಸ್ಕೊಂಡು ಶ್ರಮಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಚಾಮರಾಜನಗರ ಪಾಲಿಟಿಕ್ಸನ್ನು ನೋಡಿದಾಗ ಅಥವಾ ಮೈಸೂರು ಪಾಲಿಟಿಕ್ಸನ್ನು ನೋಡಿದಾಗ ಯತೀಂದ್ರ ಅವರು ಚುನಾವಣೆಗೆ ನಿಲ್ಲಬೇಕಿತ್ತು ಮೈಸೂರಲ್ಲಿ, ಅವ್ರು ನಿಲ್ಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ನಿಮ್ಮನ್ನು ಸುನಿಲ್ ಬೋಸ್ ಕೂಡ ನನ್ನ ಮಗ, ನಾನು ರಿಸಲ್ಟ್ ಮಾಡಿ ತೋರಿಸ್ತೀನಿ ಅಂತ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಅದನ್ನ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಮಾದೇವಪ್ಪನವ್ರಿಗೆ ಅನ್ನೋ ಮಾತುಗಳನ್ನು ಬೆಂಗಳೂರು ಭಾಗದಲ್ಲಿ ಕೇಳಿಬರುತ್ತೆ. ಇಲ್ಲ, ಪರ್ಸ್ನಲ್ ಆಗೇನು ತಗೊಂಡಂಥದ್ದಲ್ಲ. ವರ್ಣಕ್ಷೇತ್ರ ಕೂಡ ನಿಮಗೆ ಬರುತ್ತೆ, ಒಡನಾಟ ಮೊದಲಿಂದಲೂ ಇದೆ. ಅವರು ಕೂಡ ನಾನು ರಿಸಲ್ಟ್ ಮಾಡಲೇಬೇಕು ಅಂತ ಹಠ ಮಾಡಿ. ಇಲ್ಲ, ಮೊದಲನೇದಾಗಿ ಈ ವರ್ಣಕ್ಷೇತ್ರ ನರಸೀಪುರ ಕ್ಷೇತ್ರ ಆದಮೇಲೆ ಅಲ್ಲಿ ಇದ್ದಂಥದ್ದು ನಮ್ಮ ರಾಕೇಶ್ ಸಿದ್ದರಾಮಯ್ಯ ಅವರು. ಅವ್ರ ಜೊತೆ ನಾನು ಅವರು ಸ್ವಂತ ಅಣ್ಣ ತಮ್ಮದಿರಾಗಿದ್ದಂಥ ಅವರೊಂದು ಅಕಾಲಿಕ ಮರಣದಿಂದ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಂಥದ್ದು. ಅವರು ಕೂಡ ನನ್ನ ಸ್ವಂತ ತಮ್ಮ ರೀತಿಯಲ್ಲೇ ನಾವಿಬ್ಬರು ನಡ್ಕೊಬರ್ತಾ ಇರೋಂಥದ್ದು. ಅವರು ಕೂಡ ಎಲ್ಲೋ ಒಂದು ಕಡೆ ಸುನೀಲ್ ಬೋಸ್ಗೆ ವಂಚನೆ ಆಗಿದೆ, ಟಿಕೆಟು ವಂಚನೆ ಅಂದರೆ ತಪ್ಪೋಗಿದೆ, ಟಿಕೆಟ್ ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ಕೂಡ ತಮ್ಮ ತಂದೆಯವ್ರಿಗೆ ಇಲ್ಲ ಕೊಡಿ, ನಾವೆಲ್ಲ ಇದ್ದೀವಿ, ನಮ್ಮ ಕ್ಷೇತ್ರ ಕೂಡ ಇದರೊಳಗೆ ಬರುವಂಥದ್ದು, ನಾವೆಲ್ಲ ಕಷ್ಟ ಅಂದರೆ ಶ್ರಮಪಟ್ಟು ಇಲ್ಲಿ ಜನಗಳ ಒಂದು ನಾಡಿ ಮಿಡಿತೆ ಅನ್ನೋದು ಮೂಲತಃ ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ. ಆದ್ದರಿಂದ ಇದರಲ್ಲಿ ನಾವು ಸುನೀಲ್ ಬೋಸ್ ಗೆಲ್ಲಿಸ್ತೀವಿ ಅಂತೇಳಿ ಮಾಡಿದಂಥದ್ದು. ಅವರು ಕೂಡ ಯತೀಂದ್ರವ್ರು ಕೂಡ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಅವರು ಕೂಡ ತಂದೆಯವರಿಗೆ ಹಠ ಬಿದ್ದಂತಲ್ಲ, ಅವರ ಅಭಿಪ್ರಾಯವನ್ನು ತಿಳಿಸಿ ಅವ್ರಿಗೂ ಕೊಡಿ ಅಂತೇಳಿ ನಮಗೆ ಕೊಡಿಸ್ತಂಥದ್ದು. ಹಾಗೆಯೇ ನಮ್ಮ ತಂದೆಯವರು ಕೂಡ ಏನು ಪ್ರತಿಷ್ಠೆಗೆ ತಗೊಂಡಿಲ್ಲ, ನನ್ನ ಮಗನಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಅವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ ಅಂಥೇಳಿ ಕೊನೆಗೆ ವರಿಷ್ಠರು ಕೂತ್ಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಆ ಬೋರ್ಡ್ ಮುಖಾಂತರ ಯಾರು ಉತ್ತಮವಾದ ಅಭ್ಯರ್ಥಿ ಅಂತೇಳಿ ಅಂತಿಮವಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಈಗ ನಮ್ಮ ಕಾರ್ಯ ಹೆಂಗಿರಬೇಕು ಅಂದರೆ, ನಮ್ಮ ಜನಗಳಿಗೆ ನಾವು ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳು, ನಾವೇನೋ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಅದು ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ಕಾರ್ಯಕರ್ತರು ಖುದ್ದಾಗಿ ನಾನೇ ಅಭ್ಯರ್ಥಿ, ನಾನೇ ನಿಂತಿರುವಂಥ ಒಂದು ದಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಹೆಚ್ಚಿನ ಬಹುಮತದಲ್ಲಿ ಇಲ್ಲಿ ಗೆಲ್ತೀವಿ. ಗ್ಯಾರಂಟಿ ಯೋಜನೆಗಳು ಎಷ್ಟು ಪ್ಲೇಸ್ ಆಗುತ್ತೆ ಸರ್? ಖಂಡಿತ ನೋಡಿ, ಗ್ಯಾರಂಟಿ ಯೋಜನೆಗಳು ಪಕ್ಷಾತೀತವಾಗಿ ಎಲ್ಲ ಧರ್ಮಗಳಿಗೂ ತಲುಪಿರೋಂಥ, ಯಾವ ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಾಗಿ ಮನೆಗಾಗಿ ತಲುಪಿದಂತಲ್ಲ. ಉಚಿತ ಬಸ್ ಇರ್ಬೋದು, 2,000 ರೂಪಾಯಿ ಮಹಿಳೆಗಿರ್ಬೋದು, ಫ್ರೀ 200 ಯೂನಿಟ್ ಗಂಟೆ ಫ್ರೀ ವಿದ್ಯುತ್ ಇರ್ಬೋದು, ಯುವಕರಿಗೆ ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅಲ್ಲಿಂದನೇ ಅರ್ಪಿಸ್ತಾ ಇದ್ದಾರೆ. ಅದು ತುಂಬ ಪ್ರಯೋಜನ ಆಗುತ್ತೆ. ಯಾಕಂದರೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಹೊಂದಿರೋದು ನಗರ ಜಿಲ್ಲೆ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಅದು ಅನುಕೂಲ ಆಗುತ್ತೆ. ಯಾಕೆಂದರೆ ಕೊಟ್ಟ ಮಾತನ್ನು
ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಉಳಿಸ್ಕೊಂಡಿದೆ. ಅದರಿಂದ ಜನಗಳು ಕೂಡ ಅದು ಫಲಾನುಭವಿಗಳು ಕೂಡ ಅವ್ರ ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ಸರ್ಕಾರ ಮಾಡಿಕೊಡೋದ್ರಿಂದ ಅದು ನಮಗೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ. ಸರ್, ಕೊನೆಯದಾಗಿ ಕರ್ನಾಟಕ ಟಿವಿ ಮೂಲಕ ಮತದಾರರಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀನಿ? ನಾನೆಲ್ಲ ನನ್ನ ಮತದಾರ ಬಂಧುಗಳಿಗೆ ಇದೇ ಏಪ್ರಿಲ್ ತಿಂಗಳು 26 ನಡೆಯುವಂಥ ಒಂದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ನಮ್ಮ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಏನು ಈ ರಾಷ್ಟ್ರದಲ್ಲಿ ಒಂದು ಕೋಮುವಾದ ಪಕ್ಷ ಬಂದು ಎಲ್ಲ ಬಡ ಜನರ ಮಧ್ಯಮ ವರ್ಗದ ಜನಗಳಿಗೆ ಬದುಕನ್ನು ಕಷ್ಟಕರವಾಗಿ ಮಾಡಿದೆ. ಆ ಸರ್ಕಾರನ ಕಿತ್ತೊಯ್ಯೋಕ್ಕೆ ತಮಗೊಂದು ಸುವರ್ಣ ಅವಕಾಶ ಬಂದಿದೆ. ಅದನ್ನು ತಾವು ಮತದಾನ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತದಾನ ಮಾಡುವ ಮುಖಾಂತರ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಗಂಟೆಯನ್ನು ಕಳಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರೂ ಕೂಡ ಮೈ ಮರೆಯದೇನೆ 26ನೇ ತಾರೀಕು ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನ ಸುನಿಲ್ ಬೋಸ್ಗೆ ತಾವು ಕೊಟ್ಟು ನನ್ನೂ ಕೂಡ ತಮ್ಮ ಸೇವೆಗಳನ್ನ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೆ ತಮಗೊಂದು ಭರವಸೆಯನ್ನು ಕೊಡ್ತೀನಿ. ನನ್ನ ಎಲ್ಲರನ್ನೂ ಒಳಗೊಂಡು ಏನು ನಗರದಲ್ಲಿ ಕೇಂದ್ರದಿಂದ ಬರುವಂಥ ಕಾರ್ಯಗಳು ಕೆಲಸಗಳಿದೆ, ನಾನು ಶಕ್ತಿ ಮೀರಿ ನಾನು ಪ್ರಯತ್ನಪಟ್ಟು ತಮಗೆ ಒಬ್ಬ ಮಗನಾಗಿ, ಕ್ಷೇತ್ರದ ಮಗನಾಗಿ, ತಮ್ಮಲ್ಲಿ ಒಬ್ಬನಾಗಿ ದುಡಿಯೋ ಅವಕಾಶನ ಮಾಡಿಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷ ಈ ಬಾರಿ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಗಳಲ್ಲಿ ಚಾಮರಾಜನಗರ ಕೂಡ ಹೌದು. ಆದರೆ ಸುನಿಲ್ ಬೋಸ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಿರೋದು ಅನಾವಶ್ಯಕ ಮಾತನಾಡದೆ ಅವಕಾಶವನ್ನು ಕೊಟ್ಟು ನೋಡಿ ಅಂತ. ಹೀಗಾಗಿ ಜನರ ಜೊತೆ ಅವರು ಕೂಡ ಬೆರೀತಾ ಇದ್ದಾರೆ ಪ್ರತಿ ಕ್ಷಣ. ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಚಾಮರಾಜನಗರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.